यतोऽन्वयादितरतश्चार्थे स्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदु तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम्। 17ನೇ ಅಧ್ಯಾಯದ ಕೇಳಿಸ್ತಿಲ್ವಾ? 17ನೇ ಅಧ್ಯಾಯ ಮುಗಿಸಿ 18ನೇ ಅಧ್ಯಾಯದ ಆರಂಭದ ಭಾಗ. ಮೈತ್ರೇಯ ಉವಾಚ ಇತ್ತಂ ಪೃತುಮಭಿಷ್ಟೂಯ ಋಷಾ ಪ್ರಸ್ಫುರಿತಾಧರಂ ಪುನರಾವಾಹ ನಿರ್ಭೀತಾ ಸಂಸ್ತಭ್ಯಾತ್ಮಾನಮಾತ್ಮನ. ಮೈತ್ರೇಯರು ಮುಂದಿನ ಕಥೆಯನ್ನು ಹೇಳ್ತಾರೆ. ಭೂಮಿ ಹೀಗೆ ಸ್ತೋತ್ರ ಮಾಡಿದ್ರು. ಕೋಪದಿಂದ ಪೃಥುರಾಜನ ಪ್ರಸ್ಫುರಿತಾಧರಂ, ತುಟಿ ಗಡಗಡನೆ ನಡುಗುತ್ತಿತ್ತು. ಅದು ಕಂಡು ಭೂಮಿಗೆ ಭಯ ಆಯಿತು. ತಾನೇ ತನ್ನನ್ನ ಸಮಾಧಾನ ಹೇಳಿಕೊಳ್ತಾ ಪುನರಾವಾಹ ನಿರ್ಭೀತ, ತನಗೆ ತಾನೇ ಎದೆ ತಿಕ್ಕಿಕೊಂಡು ಅವನ ಮುಂದೆ ತನ್ನ ಅಳಲನ್ನ ಮುಂದಿಡ್ತಾರೆ. ಪ್ರಭು, ಕೋಪ ಮಾಡಬೇಡ, ನನ್ನ ವಿಜ್ಞಾಪನೆಯನ್ನು ಸ್ವಲ್ಪ ಕೇಳಿಸ್ಕೊ. ನಿಬೋಧ ಶ್ರಾವಿತಂ ಚಮೇ, ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊ. ಒಳ್ಳೆ ಉದಾಹರಣೆ ಕೊಡ್ತಾಳೆ, ಒಳ್ಳೆ ಎಚ್ಚರದ ಮಾತನ್ನಾಡ್ತಾಳೆ. ಸರ್ವತಃ ಸಾರಮಾದತ್ತೆ ಯಥಾ ಮಧುಕರೋ ಬುಧ. ಒಳ್ಳೆಯದನ್ನ ಎಲ್ಲಿಂದ ಕಂಡ್ರು ಕೂಡ ಬಲ್ಲವರು ಸಾರ ಮಾತ್ರ ತಗೊಳ್ತಾರೆ. ಮಧುಕರೋ ಯಥಾ, ದುಂಬಿ ಹೂವಿನ ಆಕೃತಿಯೋ, ಹೂವಿನ ಬಣ್ಣವೋ, ಹೂವಿನ ದಿಕ್ಕೋ ಇದ್ಯಾವುದನ್ನು ನೋಡಲ್ಲ. ಹೂ ನೋಡುವುದು ಕೇವಲ ಅದರೊಳಗೆ ತನಗೆ ಬೇಕಾದ ಸಾರವತ್ತಾದ ಮಧು ಇದೆಯೋ ಇಲ್ವೋ ಅಂತ ಅಷ್ಟೇ. ಅಷ್ಟು ನೋಡಿ ಅದನ್ನ ಹೀರಿ ತಗೊಳುತ್ತೆ. ಯೋಚನೆ ಮಾಡ್ಬೇಕಾದ ಸಂಗತಿ ಏನು ಅಂದ್ರೆ, ಎಷ್ಟು ಕಷ್ಟ ಪಡುತ್ತೆ ಅಂದ್ರೆ, ಒಂದು ಜೇನು ಸುಮಾರು ದಿನಕ್ಕೆ 20-22 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅನೇಕ ಹೂಗಳ ಬಳಿ ಸಾರಿ ಅಲ್ಲಿ ಸಿಗುವ ಅತ್ಯಂತ ಸೂಕ್ಷ್ಮವಾದ, ದೇವರ ಲೀಲೆ ಎಂಥ ವಿಚಿತ್ರ ಅಂದ್ರೆ, ಇಷ್ಟೆಲ್ಲ ಸೈನ್ಸ್ ಮುಂದುವರೆದಿದ್ರು ಕೂಡ ಬೇರೆ ತರದ್ದೇ ಅಂದ್ರೆ ಜೇನೆ ಅಲ್ಲ ಅಂತ ಗೊತ್ತಾಗದಷ್ಟು ಬೆಲ್ಲದ ಪಾಕವನ್ನ ಸಿದ್ಧಪಡಿಸುವಂತಹದ್ದಾಗಿದ್ರು ಕೂಡ ಹೂವಿನ ಒಳಭಾಗದ ಮಕರಂದವನ್ನ ಹೀರುವ ಯಂತ್ರವೊಂದನ್ನ ಕಂಡುಕೊಳ್ಳಿಕ್ಕಾಗ್ಲಿಲ್ಲ. ಇಲ್ಲಿ ತನಕ ಯಾರಿಗೂ ಅಂಥದ್ದೊಂದು ಯಂತ್ರದ ವ್ಯವಸ್ಥೆ ಗೊತ್ತಾಗ್ಲಿಲ್ಲ. ಹಾಗೆ ಮಧುಕರ ಮಧುವನ್ನ ಮಾಡುತ್ತೆ. ಸಾವಿರಾರು ಹೂಗಳ ಮಧ್ಯೆ ಹೋಗಿ ಬಂದ್ರೆ ಅದಕ್ಕೆ ಸಿಗುವುದು ಒಂದು ಸಣ್ಣ ಸ್ಪೂನಿನಷ್ಟು ಜೇನು. ಆದ್ರೆ ಅಷ್ಟೂ ಹೂವಿನಿಂದ ಅತ್ಯಂತ ಸೂಕ್ಷ್ಮವಾದಂತಹ ಜೇನನ್ನ ಹೀರಿಕೊಂಡು ಬರುತ್ತೆ. ಆದ್ರೆ ಅದಕ್ಕೆ ಬೇಜಾರೇ ಇಲ್ಲ. ಗಮನಿಸಿ, ಅಷ್ಟು ಹೂಗಳ ಹತ್ರ ಹೋಗಿ ಒಂದೇ ಸ್ಪೂನ್ ಸಿಕ್ಕಿದ್ದ, ನಾಳೆಯಿಂದ ಹೋಗಲ್ಲ ಅಂತ ಸ್ಟ್ರೈಕ್ ಮಾಡಲ್ಲ. ಎಲ್ಲೆಲ್ಲಿ ಎಷ್ಟೆಷ್ಟು ದೂರಕ್ಕೆ ಹೋಗಿ ಬಂದ್ರು, ಕೆಲವೊಮ್ಮೆ ಹೂಗಳಲ್ಲಿ ಏನು ಸಾರವೇ ಸಿಗದೇ ಇದ್ರು ಕೂಡ ಮತ್ತೊಂದು ಹೊಸ ಹೂತೋಟದತ್ತ ಸಾಗಿ ತನ್ನ ಕಾರ್ಯವನ್ನ ಮುಗಿಸಿಕೊಂಡು ಬರುತ್ತೆ. ಸಜ್ಜನರಾದವರು ದುಂಬಿಯ ಹಾಗೆ ಎಲ್ಲೆಡೆ ಸಾರಿ ಅಲ್ಲಿಯ ಸಾರವನ್ನ ಹೀರುತ್ತಾರೆ. ಅಸ್ಮಿನ್ ಲೋಕೆ ಥವಾ ಮುಷ್ಮಿನ್ ಮುನಿಭಿಸ್ತತ್ವದರ್ಶಿಭಿ ದೃಷ್ಟಾಯೋಗ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯ ಪ್ರಸಿದ್ಧಯೇ. ಈ ಲೋಕದಲ್ಲಿ ಅಭಿಷ್ಟ ಸಿದ್ಧಿಗಾಗಿ ಕೃಷಿ ವಾಣಿಜ್ಯಾದಿಗಳನ್ನು, ಪರಲೋಕದ ಅಭಿಷ್ಟ ಸಿದ್ಧಿಗಾಗಿ ಯಾಗಗಳನ್ನು
ಮಾಡಬೇಕು, ಅದೇ ಶ್ರೇಯಸ್ಸಿನ ಸಾಧನ ಅಂತ ತತ್ವಜ್ಞಾನಿಗಳು ಹೇಳಿದ್ದಾರೆ. ದೃಷ್ಟಾಹ ಯೋಗಾಹ ಪ್ರಯುಕ್ತಾಶ್ಚ, ಅವುಗಳನ್ನ ತಾವೇ ಸ್ವತಃ ಪ್ರಯೋಗ ಮಾಡಿ ತೋರಿಸಿದ್ದಾರೆ. ಹಿಂದಿನವರು ತೋರಿಸಿದ ಈ ಸಾಧನಗಳನ್ನು ಈಗಿನವರು ಬಹಳ ಶ್ರದ್ಧಾಯುಕ್ತವಾಗಿ ಆಚರಣೆ ಮಾಡಿದ್ರೆ, ಪ್ರಾಚೀನರು ಕೊಟ್ಟ ವಿದ್ಯೆಯನ್ನ ಸರಿಯಾಗಿ ಅನುಸರಣೆ ಮಾಡಿದ್ರೆ ಅವರು ಅಂಜಸಾ ವಿಂದತೆ. ಏನ್ ಚಂದ ಮಾತು ನೋಡಿ. ತಾನ್ ಆತಿಷ್ಠತಿ ಯಸ್ ಸಮ್ಯಕ್. ಹಿಂದಿನವರು ಹಾಕಿಕೊಟ್ಟಂತಹ ದೂರದೃಷ್ಟಿಯ ಮಾತುಗಳನ್ನು ಯಾರು ಅರ್ಥೈಸಿಕೊಳ್ತಾನೋ, ಯಾರು ಅದನ್ನ ಜೀವನದ ಉಪಾಯವನ್ನಾಗಿ ಬಳಸಿಕೊಳ್ತಾನೋ, ಪೂರ್ವದರ್ಶಿತಾನ್ ಉಪಾಯಾನ್ ಶ್ರದ್ಧೆಯಾ ಉಪೇತಃ ವಿಂದತೆ, ಹೊಂದುತ್ತಾನೋ ಅವನು ಒಳ್ಳೆಯ ಫಲವನ್ನ ಅಪರಹ ನಂತರದವನು, ಆ ನಂತರ ಬಂದವನು ಅದರ ವಿಶೇಷ ಫಲವನ್ನ ಉಣ್ತಾನೆ. ತಾನನಾದೃತ್ಯಯೋ ವಿದ್ವಾನ್ ಅರ್ಥಾನಾರಭತೆ ಸ್ವಯಂ ತಸ್ಯ ವ್ಯಭಿಚರಂತ್ಯರ್ಥಾಃ ಪ್ರಾರಬ್ಧಾಶ್ಚ ಪುನಃ ಪುನಃ. ಅವುಗಳನ್ನು ತಿಳಿಯದೆ ಅನಾದರ ಮಾಡಿದ್ರೆ, ಋಷಿಗಳು ಹೇಳಿದ ಮಾತುಗಳಿಗೆ ಅನಾದರ ತೋರಿ ಅದರಲ್ಲಿ ಇರುವ ಸ್ವಾರಸ್ಯವನ್ನ ಅರ್ಥೈಸಿಕೊಳ್ಳದೆ ನನಗೆ ಬೈಕೊಳ್ಳಿಕ್ಕೆ ಏನಾದ್ರೂ ಸಿಕ್ಕಿದ್ರೆ ಅದನ್ನ ಮಾತ್ರ ಹಿಡ್ಕೊಂಡು ತಿರುಗ್ತಾ ಇರ್ತಾನೆ. ಅದರಲ್ಲಿ ಹೇಳಿದ ಒಳ್ಳೆ ವಿಷಯಗಳಿದ್ರೆ ಅದನ್ನ ತಲೆಗೆ ಹಾಕೊಳ್ಳುವುದೇ ಇಲ್ಲ. ಹೀಗಿದ್ದವನು ಎಷ್ಟೇ ಪ್ರಯತ್ನ ಪಟ್ಟು ಬೇರೆ ಸಾಧನಗಳನ್ನ ತನಗೆ ತೋಚಿದಂತೆ ಆಶ್ರಯಿಸಿದ್ರೂ ಕೂಡ ನಿಷ್ಫಲವನ್ನೇ ಹೊಂದುತ್ತಾನೆ ಹೊರತು ಅವನು ಸಫಲನಾಗುವುದಿಲ್ಲ. ಎಚ್ಚರಿಕೆಯ ರೀತಿಯ ಮಾತು ಇದೆ ಇದು. ಪ್ರಾಚೀನರು ಹಾಕಿಕೊಟ್ಟ ದೂರದೃಷ್ಟಿಯುಳ್ಳ ಅರ್ಥಶಾಸ್ತ್ರದ ದಾರಿ ಇರಬಹುದು, ಧರ್ಮಶಾಸ್ತ್ರದ ದಾರಿ ಇರಬಹುದು, ಕಾಮಶಾಸ್ತ್ರದ ದಾರಿ ಇರಬಹುದು, ಮೋಕ್ಷಶಾಸ್ತ್ರದ ದಾರಿ ಇರಬಹುದು. ಬಹಳ ಆಲೋಚನೆ ಮಾಡಿ ಈ ನೆಲಕ್ಕೆ ಹೊಂದುವಂತೆ ಮಾಡಿಕೊಟ್ಟಿದ್ದಾರೆ. ಯಾವುದನ್ನು ಅವರು ಸ್ವಂತಕ್ಕಾಗಿ ಬಳಸಲಿಲ್ಲ. ಈಗ ರಾಜನಾಗಿ ನೀನು ಮಾಡಬೇಕಾದ್ದೇನು ಅನ್ನೋದನ್ನು ಅವಳು ಮುಂದೆ ಹೇಳುತ್ತಾಳೆ. ಅಪಾಲಿತಾನಾದೃತಾಸ್ತೆ ಭವದ್ಭಿರ್ಲೋಕಪಾಲಕೈ ಚೌರಿ ಭೂತೆ ತಲೋಕೇಹಂ ಯಜ್ಞಾರ್ಥೇ ಸಮೌಷಧೀ. ಲೋಕದ ಪಾಲನೆಯನ್ನು ಹೊತ್ತ ನಿನ್ನಂಥ ರಾಜರು ಧಾನ್ಯವನ್ನ ಸದ್ವಿನಿಯೋಗ ಆಗುವಂತೆ ಕಾಪಾಡ್ಲಿಲ್ಲ. ನೀನು ಗೋಡೌನ್ಗಳಲ್ಲಿ ಸಂಗ್ರಹ ಮಾಡಿ ಅಗತ್ಯ ಇದ್ದಾಗ ಇದು ಬೇಕು ಇದು ಬೇಡ ಅಂತ ಯೋಚನೆ ಮಾಡದೆ ಯಾರಿಗೆ ಹೇಗೆ ಬೇಕೋ ಅವರು ಅದನ್ನು ಬಳಸಿಕೊಳ್ಳುವಂತಹದ್ದು ನಡೆದು ಹೋಯಿತು. ದೇವತೆಗಳಿಗೆ ಕೊಡ್ಲಿಲ್ಲ, ತಾವೇ ಉಂಡು ಕಳ್ರು ಅಂತ ಅನ್ಸಿದ್ರು. ಯಜ್ಞಕ್ಕೆ ಒದಗದೆ ಇದ್ದ ಪದಾರ್ಥವನ್ನ ನಾನು ಯಾಕೆ ಕೊಡ್ಬೇಕು ಅಂತ ನಾನು ನುಂಗಿದೆ. ನಾನು ನುಂಗಿದ್ದಕ್ಕೆ ಕಾರಣವನ್ನ ಸ್ಪಷ್ಟಪಡಿಸ್ತಾಳೆ. ಇದು ಕ್ಷಾಮ ಬರುತ್ತೆ ಅಂತ ನಾವಿವತ್ತು ಹೇಳ್ತೇವಲ್ಲ, ಅದರ ಕಾರಣ ಇದೆ ನೋಡಿ. 3 ಅಂಶಗಳಿವೆ. ಮೊದಲೇ 3 ಯಾಕೆ ತೋರಿಸಿದ್ದು ಅಂದ್ರೆ ಈ ಕಾರಣಕ್ಕೆ. ಒಂದು ಕೃಷಿ, ಎರಡನೇದು ಗೋರಕ್ಷ, ಮೂರನೇದು ವಾಣಿಜ್ಯ. ಕೃಷಿ ಪ್ರಧಾನ. ಎಲ್ಲಿ ದೇಶದಲ್ಲಿ ಕೃಷಿಗೆ ಪ್ರಾಧಾನ್ಯ ಇರುತ್ತೋ ಅಲ್ಲಿ ದೇಶ ಸುಭಿಕ್ಷವಾಗಿರುತ್ತೆ. ಇಲ್ಲ ಕೃಷಿಗೆ ಸ್ವಲ್ಪ ಪ್ರಾಧಾನ್ಯ ಕಮ್ಮಿ ಆಯಿತು, ಗೋರಕ್ಷೆಗೆ ಬಂದು ನಿಂತಿತು ಅಂತಂದ್ರೆ ಅದು ಎರಡನೇ ಆಪ್ಷನ್. ಅದು ಕೈ ಬಿಡಲ್ಲ, ಅದು ಕೂಡ ತೊಂದರೆ ಆಗಲ್ಲ, ನಡೀತಾ ಇರುತ್ತೆ, ವ್ಯವಹಾರ ಚೆನ್ನಾಗೇ ನಡೆಯುತ್ತೆ. ಆದ್ರೆ ಇದೆರಡನ್ನ ಬಿಟ್ಟು ಯಾವಾಗ ವಾಣಿಜ್ಯಕ್ಕೆ ಬಂದು ನಿಲ್ಲುತ್ತೋ ಆವಾಗ ವ್ಯವಹಾರ ಅಂತ ಏನಾಗುತ್ತೆ ಹೇಳಿ, ಎಲ್ಲವೂ ಸ್ವಾರ್ಥ ಪರವಾಗುತ್ತೆ. ಯಜ್ಞ ಮಾಡ್ಬೇಕಾದ್ರೂ ಕೂಡ ತನಗೇನ್ ಲಾಭ ಇದೆ ಅಂತ ಯೋಚನೆ ಮಾಡಿ ಮಾಡ್ತಾ ಇದೆ. ತನಗೆ ಆಹುತಿ ಕೊಡುವವನಿಗೆ ನನಗೆಷ್ಟು, ವ್ಯಾಪಾರ ಮಾಡುವವನಿಗೆ ನನಗೆಷ್ಟು, ಕಟ್ಟಿಗೆ ಮಾರುವವನಿಗೆ ನನಗೆಷ್ಟು, ಹೂ ಮಾರುವವನಿಗೆ ಅವನಿಗೆಷ್ಟು, ಎಲ್ರು ಅವ್ರವ್ರಿಗೆ ಎಷ್ಟು ಅಂತ ಯೋಚನೆ ಮಾಡಿ ಮಾಡ್ತಾ ಇರೋದು. ಯಾರು ಕೂಡ ಧಾರ್ಮಿಕ ಶ್ರದ್ಧೆಯಿಂದ ನಾನು ಇದರಲ್ಲಿ ಭಾಗವಹಿಸಬೇಕಾದ್ದು ನನ್ನ ಕರ್ತವ್ಯ, ಲೋಕಕ್ಕಾಗಿ ಈ ಕರ್ತವ್ಯದಲ್ಲಿ ನನ್ನ ಪಾಲು ಇದೆ, ಇದನ್ನ ನಾನು ಉಚಿತವಾಗಿ ಅಂದ್ರೆ ಅಗತ್ಯ ಇದ್ದದ್ದನ್ನ, ಅವಶ್ಯಕತೆ ಇದ್ದದ್ದನ್ನ ನಾನು ನೇರವಾಗಿ ಏನು ವ್ಯಾಪಾರದ ಭಾವ ಇಲ್ಲದೆ ಕೊಡ್ತೇನೆ ಅಂತ ಹೇಳುವ ದಾಟಿ ತಪ್ಪಿ ಹೋಗುತ್ತೆ ವಾಣಿಜ್ಯ ಬಂದಾಗ. ಅಂದ್ರೆ ಬಿಸ್ನೆಸ್, ಶೇರ್, ಈ ಆಲೋಚನೆಗಳೇ ದೇಶದ GDP ಅನ್ನು ನಿರ್ಧಾರ ಮಾಡುತ್ತೆ. ಅಂದ್ರೆ ಅದರ ನೆಕ್ಸ್ಟ್ ಸ್ಟೇಜ್ ಕ್ಷಾಮ. ಕೃಷಿ ಹೋಯ್ತು, ಆಮೇಲೆ ಎರಡನೇದು ಗೋರಕ್ಷೆ ಹೋಯ್ತು. ಕೃಷಿ ಗೋರಕ್ಷೆ ಎರಡೂ ಹೋಯ್ತು ಅಂತಂದಾಗ ಭೂಮಿ ಯಾವತ್ತೂ ಕೂಡ ರಿಯಲ್ ಎಸ್ಟೇಟ್. ಅದು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಮುಖ್ಯವಾದ ಸಂಪತ್ತಿ ಯಾವುದು ಅಂದ್ರೆ
ಭೂಮಿ. ನಾವು ತಲೆಯಲ್ಲಿ ಅರ್ಥಶಾಸ್ತ್ರ ಅಂದ್ರೆ ದುಡ್ಡು ಅಂತ ಯೋಚನೆ ಮಾಡ್ತೇವೆ. ಅರ್ಥಶಾಸ್ತ್ರ ಅಂದ್ರೆ ದುಡ್ಡಿನ ಉತ್ಪತ್ತಿ ಹೇಗೆ, RBI ಎಷ್ಟು ಲೆಕ್ಕದಲ್ಲಿ ಪ್ರಿಂಟ್ ಮಾಡುತ್ತೆ, ಉತ್ಪತ್ತಿಗೆ ಕಾರಣವಾದ ಸಂಗತಿ ಏನು, ಎಲ್ಲಿಂದ ಟ್ಯಾಕ್ಸು, ಹೇಗೆ ಅದನ್ನು ವಿಭಾಗ ಮಾಡಬೇಕು, ಇದರಲ್ಲೇ ನಮ್ಮ ಆಲೋಚನೆಗಳು ಮುಂದೆ ಸಾಗ್ತವೆ. ಆದ್ರೆ ಅರ್ಥಶಾಸ್ತ್ರದ ಕೌಟಿಲ್ಯನ ಭಾವವನ್ನು ನಾವು ಸರಿಯಾಗಿ ಗ್ರಹಿಸಿದ್ರೆ ಈಗ ನಮ್ಮ ಕಿಸೆಯಲ್ಲಿರುವ ದುಡ್ಡಾಗ್ಲಿ, ಬ್ಯಾಂಕಲ್ಲಿರುವ ಬ್ಯಾಲೆನ್ಸ್ ಆಗ್ಲಿ, ಅದು ಅರ್ಥವೇ ಅಲ್ಲ, ಅದು ಒಂದು ಭಾಗ, ಅರ್ಥದ ಒಂದು ಕಣ. ಅರ್ಥ ಯಾವುದು ಅಂದ್ರೆ ಮನುಷ್ಯವತಿ ಭೂಮಿ ಅರ್ಥ. ಮನುಷ್ಯರು ಅಂದ್ರೆ ಯಾರು ಅಂದ್ರೆ ಸಂಸ್ಕಾರವಂತರು, ಒಬ್ರನ್ನೊಬ್ರು ಹೊಡೆದು ತಿನ್ನೋರಲ್ಲ. ಪ್ರಧಾನಿಯ ಮನೆಗಳಿಗೆ ನುಗ್ಗಿ ಅಲ್ಲಿಯ ಪದಾರ್ಥಗಳನ್ನು ಎತ್ತಿಕೊಂಡು ಬಂದು ಅವಲಕ್ಷಣದ ರೀತಿಯ ವರ್ತನೆಯನ್ನು ತೋರುವವರು ಮನುಷ್ಯರಲ್ಲ. ಪ್ರತಿಯೊಬ್ಬನ ಬದುಕಿಗೆ ಅರ್ಥ ಕೊಡಬೇಕು ಅಂತ ಭಾವಿಸುವವ ಮನುಷ್ಯ. ಜಿಯೋ ಜೀನೆ ದೋ, ಬದುಕಲು ಬಿಡಿ. ಕೇವಲ ಜಿಯೋ ಮಾತ್ರ ಉಳಿದ್ರೆ ಏನು ಉಪಯೋಗ ಇಲ್ಲ, ಜೀನೆ ದೋನು ಇರ್ಬೇಕು. ಹಾಗಾಗಿ ಒಬ್ಬರೇ ಬೆಳೆದು ನಿಂತ್ರೆ ಅದು ವಾಣಿಜ್ಯದ ವ್ಯಾಪಾರದ ಕಡೆಗೆ ಹೋಯ್ತು. ಮೊದಲೆರಡು ತಪ್ಪಿತು ಅಂತಂದಾಗ ಮೂರನೇದು ಅನರ್ಥ. ಆಗ ಏನಾಗುತ್ತೆ ಅಂದ್ರೆ ಭೂಮಿ ತನ್ನ ಒಡಲಲ್ಲಿ ಎಲ್ಲವನ್ನೂ ಹೀರ್ಕೊಂಡ್ ಬಿಡುತ್ತೆ. ನೀರು ಇದ್ದ ಜಾಗದಲ್ಲಿ ಡ್ರೈ ಆಗುತ್ತೆ, ಎಲ್ಲಿಗೆ ನೀರು ಬರಬಾರ್ದು ಅದು ತುಂಬಿ ಹರಿದು ಕೊಳೆತು ಹೋಗುತ್ತೆ. ಭೂಮಿ ಇಬ್ಬಾಗ ಆಗುತ್ತೆ, ಅಂದ್ರೆ ಎಲ್ಲವನ್ನು ತನ್ನ ಒಡಲಲ್ಲಿ ತುಂಬಿಸಿಕೊಳ್ಳುತ್ತೆ. ಮನುಷ್ಯರಿಗೆ ಸಹಾಯಕ್ಕೆ ಬರದೆ ಅತ್ಯಂತ ಅನರ್ಥಗಳ ಪರಂಪರೆ ಬೆಳೆಯುತ್ತೆ. ಹಾಗಾಗಿ ಒಂದ್ ಅಂಶವನ್ನ ಗಮನಿಸಬೇಕಾದದ್ದೇನು ಅಂದ್ರೆ ರಾಜರು ಚೆನ್ನಾಗಿರ್ಬೇಕು. ಎಷ್ಟು ವಿಶಿಷ್ಟ ಅಂದ್ರೆ ರಾಜನ ದಂಡ ಇದೆಯಲ್ವಾ, ನಿಗ್ರಹ ಮಾಡುವ ದಂಡ, ಅದು ಅರ್ಥಶಾಸ್ತ್ರದ ಪ್ರಧಾನ ಭಾಗ. ಅರ್ಥಶಾಸ್ತ್ರದಲ್ಲಿ ಇನ್ನೊಂದು ರೀತಿಯಿಂದ ಹೇಳುವುದಾದ್ರೆ ತಂತ್ರ, ಆವಾಪ ಮತ್ತು ಶೇಷ ಅಂತ 3 ಭಾಗ ಇದೆ. ತಂತ್ರ ಅಂತಂದ್ರೆ ಏನೇನ್ ಗಳಿಸ್ಬೇಕು, ಹೇಗ್ ಗಳಿಸ್ಬೇಕು, ಭೂಮಿಯಿಂದ ಹೇಗ್ ಪಡಿಬೇಕು, ಭೂಮಿಯನ್ನೇ ಹೇಗೆ ಗಳಿಸ್ಬೇಕು, ಇದು ತಂತ್ರ. ಆವಾಪ ಅಂದ್ರೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಅಲ್ಲಲ್ಲಲ್ಲಿ ನಮ್ಮವರನ್ನ ಬಿತ್ತಬೇಕು. ರಾಜನಿಗೆ ದೇಶಕ್ಕೆ ನಿಷ್ಠನಾದ ವ್ಯಕ್ತಿಯನ್ನ ಜೋಡಿಸ್ಬೇಕು. ಇದು ಎರಡಕ್ಕೂ ಬಗ್ಗದೆ ಇದ್ದಾಗ, ಸಾಮ ದಾನ ದಂಡ ಭೇದಗಳ ಯಾವ ಮಾದರಿಯೂ ನಡೆಯದೇ ಇದ್ದಾಗ ತಂತ್ರವನ್ನ ತೀವ್ರಗೊಳಿಸ್ಬೇಕು. ಶೇಷ ಅಂದ್ರೆ ಮಂತ್ರಗಳ ಮೂಲಕ ದುಷ್ಟರನ್ನ ನಿಗ್ರಹಿಸುವುದು, ಅವರಲ್ಲೇ ಇರುವಂತಹ ನಮ್ಮವರಿಂದ ರಾಜಕೀಯ ಅಸ್ಥಿರತೆಯನ್ನ ಸೃಷ್ಟಿಸಿ ಆ ಮೂಲಕ ನಾವು ನಮ್ಮ ಸುರಕ್ಷೆಯನ್ನ ಕಾಪಾಡಿಕೊಳ್ಳುವುದು. ಹೀಗೆ ಶೇಷ ಅಂದ್ರೆ ಇದು ತೀರಾ ಅನಿವಾರ್ಯ ಸ್ಥಿತಿಗೆ ಬಂದಾಗ ಮಾತ್ರ ಮಾಡುವಂಥದ್ದು. ಇದು 3 ಅರ್ಥಶಾಸ್ತ್ರದ ಮಜಲು. ಇದರಲ್ಲಿ ಎಲ್ಲದಕ್ಕಿಂತ ಪ್ರಧಾನವಾದದ್ದು ವಿದೇಶಾಂಗ ನೀತಿ, ರಾಜನೀತಿ, ವಿದೇಶಾಂಗ ನೀತಿ, ಉತ್ಪತ್ತಿಯಾದ ವಸ್ತುಗಳನ್ನ ವಿಲೇವಾರಿ ಮಾಡುವ ರೀತಿ. ಅವರ ಅದಕ್ಕಿಂತಲೂ ಮುಖ್ಯವಾಗಿ ಭೂಮಿಯನ್ನು ಉಳಿಸಿಕೊಳ್ಳುವುದೇ ಅರ್ಥಶಾಸ್ತ್ರ. ನೀವು ಭೂಮಿ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಅರ್ಥಶಾಸ್ತ್ರಕ್ಕೆ ಅರ್ಥವೇ ಇಲ್ಲ. ಯಾರದ್ದೋ ಭೂಮಿಯಲ್ಲಿ ನೀವು ಏನೂ ಮಾಡ್ಲಿಕ್ಕಾಗಲ್ಲ. ಅಥವಾ ನಿಮ್ಮ ಭೂಮಿಯಲ್ಲಿ ಇನ್ನೊಬ್ಬ ಬಂದು ತನ್ನ ಅಧಿಕಾರವನ್ನ ಸ್ಥಾಪನೆ ಮಾಡಿದ್ದಾನೆ ಅಂತಂದ್ರೆ ಆವಾಗ ನೀವು ನಿಮ್ಮ ಅರ್ಥಶಾಸ್ತ್ರವನ್ನು ಅವ್ರ ಕೈ ಕೊಟ್ಟು ಬಿಟ್ಟಿದ್ದೀರಿ ಅಂತ ಅರ್ಥ. ಅದನ್ನಾಗಿ ಪೃಥ್ವಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡಿ, ಅಪಾಲಿತ ನಾದೃತಾಸ್ತಾಹ ಭವದ್ಭಿರ್ ಲೋಕಪಾಲಕೈಹಿ. ಲೋಕಪಾಲನೆಯನ್ನು ಹೊತ್ತ ನಿಮ್ಮಂತ ರಾಜರೇ ಅದನ್ನ ಸದ್ವಿನಿಯೋಗ ಮಾಡ್ಲಿಲ್ಲ ಅಂತಾದಾಗ, ಯಜ್ಞಯಾಗಾದಿಗಳಿಗೆ ಬಳಸಲಿಲ್ಲ ಅಂತಾದಾಗ, ದೇವತೆಗಳಿಗೆ ಕೊಡದೆ ಉಣ್ಣದ ಅನ್ನವನ್ನ ನಾನು ನನ್ನ ಹೊಟ್ಟೆಯಲ್ಲಿ ಮತ್ತೆ ಬಗೆದು ಹೊರಕ್ಕೆ ತೆರೆದು ತೋರ್ಲಿಲ್ಲ, ಕೊಡುವುದಿಲ್ಲ. ನಾನು ನನ್ನಲ್ಲಿ ಬಂದ ಪ್ರತಿಯೊಂದು ಅಂಶವೂ ಕೂಡ ಅದು ಭಗವಂತನಿಗೆ ನಿವೇದಿತವಾಗುತ್ತೆ ಅಂತ ನನಗೆ ಭರವಸೆ ಬಂದಾಗಲೇ ನಾನು ಹೆತ್ತು ಕೊಡ್ತೇನೆ, ನನ್ನ ಕಷ್ಟನೇ ಇಲ್ಲ. ಆದ್ರೆ ಯಾವಾಗ ಅದ್ರಲ್ಲಿ ಒಂದಗಳು ದೇವರಿಗೆ ಸೇರಲ್ಲ ಅಂತ ನಿಶ್ಚಯವಾಗುತ್ತೋ ಆವಾಗ ವೇನನಿಂದ ಆಯ್ತು. ಹಾಗೆ ಅಲ್ವಾ, ಏನು ಯಾವುದೇ ದೇವರ ಪೂಜೆ ಇಲ್ಲ ಅಂದ, ದೇವಸ್ಥಾನಗಳ ಭೇಟಿ ಇಲ್ಲ ಅಂದ, ಸದ್ವಿನಿಯೋಗ ಆಗುವುದಕ್ಕೆ ದಾನ ಧರ್ಮಾದಿಗಳನ್ನೇ ನಡೆಸಬಾರದು ಅಂದ, ಶಾಸ್ತ್ರವಿಹಿತವಾದ ಅಧ್ಯಯನಕ್ಕೆ ಕೊಳ್ಳಿ ಇಟ್ಟ, ಇದ್ದ ದೇವತಾ ಪ್ರತಿಮೆಗಳನ್ನೆಲ್ಲ ಭಗ್ನ ಮಾಡಿದ. ಯಾವುದು ನಮ್ಗೆ ಈಗ ಎಷ್ಟೋ ಬೆಟರು. ವೇನನ ಕಾಲದ ಚಿತ್ರಣವನ್ನು ನೋಡಿದ್ರೆ ಭಯ ಆಗುತ್ತೆ. ಹರಿವಂಶದಲ್ಲಿ ಇನ್ನೂ ಬೇರೆ ಪುರಾಣಗಳಲ್ಲಿ ಅವನ ದುರ್ವರ್ತನೆಗಳ ದೊಡ್ಡ ಪಟ್ಟಿ ಇದೆ. ಹಿರಣ್ಯಕಶಿಪು ಮತ್ತು ವೇನರ ಅಸಾಧಾರಣವಾದ ದರೋಡೆಕೋರತನ ಅಂತ ಅನ್ನೋದು ಮಿತಿ ಮೀರಿದ್ದು. ಇವತ್ತು ಒಂದರ್ಥದಲ್ಲಿ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಪರಿಸ್ಥಿತಿ
ಇದೇ ತರದ ಒಂದು ದುರ್ವರ್ತನೆ, ಮನುಷ್ಯತ್ವವನ್ನ ಕಳೆದುಕೊಂಡಂತಹ ಮಂದಿಯ ಅಟ್ಟಹಾಸ. ಇಲ್ಲಿ ಅರ್ಥಶಾಸ್ತ್ರ ಅನ್ನೋದು ಸತ್ತೇ ಹೋಗುತ್ತೆ. ಅದರ ನೆಕ್ಸ್ಟ್ ಪರಿಸ್ಥಿತಿ ಏನು ಅಂದ್ರೆ ಅವರು ದಾರಿದ್ರ್ಯದ ಪರಮಾವಧಿಯನ್ನು ಹೊಂದುತ್ತಾರೆ. ಯಾವಾಗ ತಮಗೇನ್ ಬೇಕು ಅಂತ ನಿಶ್ಚಯ ಮಾಡಿಕೊಳ್ಳದ ಪ್ರಜೆಗಳೇ ಅಧಿಕಾರವನ್ನ ತಮ್ಮ ವಶಕ್ಕೆ ತಂದುಕೊಂಡ್ರು ಅಂತಂದಾಗ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಯಾವ್ದ್ಯಾವ್ದೋ ದೇಶದಿಂದ ತೆಗೆದುಕೊಂಡ ಸಾಲವನ್ನ ತಮ್ಮ ಅವಧಿಯಲ್ಲಿ ಏನ್ ಬೇಕಾದ್ರೂ ಆಗ್ಲಿ ಅಂತ ತಾವು ಹೊಟ್ಟೆ ತುಂಬಿಸಿಕೊಂಡು ಲೆಕ್ಕಾಚಾರ ತೋರಿಸಿ ತಾವು ಕ್ಲೀನ್ ಚಿಟ್ ಅಂತ ತಮ್ಮನ್ನ ಬಿಂಬಿಸಿಕೊಂಡು ಮುಂದೆ ಬರುವವರಿಗೆಲ್ಲ ದೊಡ್ಡ ಹೊರೆಯನ್ನ ಹಾಕಿ ತಾವು ತಮ್ಮ ಕ್ಷೇಮವನ್ನ ಆಲೋಚನೆ ಮಾಡುತ್ತಾ ಎಲ್ಲೋ ಬೇರೆ ದೇಶದಲ್ಲಿ ಕಳೆದು ಹೋಗ್ಬಿಡುತ್ತಾರೆ. ಅಲ್ಲುಳಿಯಲ್ಲ ಆಮೇಲೆ ಅವರು. ಅಂದ್ರೆ ಇದು ಆರ್ಥಿಕತೆಯ ತಳಹದಿಯನ್ನ ಹಿಡಿಸುವ ಅತ್ಯಂತ ಅಪಾಯಕಾರಿ ಯೋಚನೆ. ಎಲ್ಲಿ ಗೋವುಗಳು ಸಾಯ್ತಾವೋ ಅಲ್ಲಿ ಆಕ್ರಂದನ ಹೆಚ್ಚುತ್ತೆ. ಎಲ್ಲಿ ಸಜ್ಜನರಿಗೆ ಅವರ ಬದುಕಿನ ಬುಡಕ್ಕೆನೆ ಕೊಳ್ಳಿ ಬೀಳುತ್ತೋ ಅಲ್ಲಿ ಕ್ಷಾಮ ಅನ್ನೋದು ಎದ್ದು ನಿಲ್ಲುತ್ತೆ. ವ್ಯಾಪಾರ ಅನ್ನೋದು ಬಂದ ಮೇಲಂತೂ ಇದು ಯಾವುದು ಕೂಡ ನ್ಯಾಯ ಅನ್ಯಾಯದ ಪ್ರಶ್ನೆ ಬರುವುದೇ ಇಲ್ಲ. ಅದರಿಂದಾಗಿ ನೀವೇ ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಪೃಥ್ವಿಗೆ ಹೇಳುತ್ತಾ ಇದ್ದಾನೆ. ನೂನಂ ತಾವೀರು ದಕ್ಷಿಣಾಮಯಿ ಕಾಲೇನ ಭೂಯಸ ತತ್ರ ದೃಷ್ಟೇನ ಯೋಗೇನ ಭವಾನಾದಾತು ಮರ್ಹಸಿ. ಬಹುಕಾಲ ಕಳೆದುದ ನಂತರ ಔಷಧಿ ಲತೆಗಳೆಲ್ಲ ನನ್ನಲ್ಲಿ ಅರಗಿ ಸವಕಲಾಗಿ ಹೋಗಿದೆ. ನೀನೀಗ ಯೋಗ್ಯ ಅನ್ನುವ ಉಪಾಯವನ್ನ ಹೂಡು, ನನ್ನಿಂದ ಅದನ್ನ ಮರಳಿ ಪಡೆಯುವ ಪ್ರಯತ್ನವನ್ನ ಮಾಡು. ನಾನು ಸರೆಂಡರ್ ಆಗಿದ್ದೇನೆ. ನಿನಗೆ ಮರಳಿ ಸಂಪತ್ತನ್ನು ಒದಗಿಸುವುದಕ್ಕೆ ಸಂಕಲ್ಪಿಸಿದ್ದೇನೆ. ಆದ್ರೆ ನೀನು ಅದಕ್ಕೆ ಬೇಕಾದ ಉಪಾಯವನ್ನು ಹೂಡಬೇಕು. ಇದು ನಿನ್ನ ಜವಾಬ್ದಾರಿ. ಯಾಕೆಂದ್ರೆ ಹಸು ಇದ್ದಾಗ ಕರುವನ್ನ ತರುವುದೇ ಮುಖ್ಯ. ಬರೀ ಹಾಲು ಕರೀಲಿಕ್ಕೆ ಹೋದ್ರೆ ಅದು ಒದ್ದು ಬಿಡುತ್ತೆ. ಅದಕ್ಕೆ ಕರು ಇದ್ದಾಗ ಅದರ ಬೆನ್ನು ತಟ್ಟಿದಾಗ ಮೈ ಪೂಸಿದಾಗ ಕರು ತನ್ನ ಮೂತಿಯಿಂದ ಕೆಚ್ಚಲಿಗೆ ಗುದ್ದಿದಾಗ ಆ ಕರು ಪ್ರೀತಿಗೆ ಹಾಲು ಸುರಿಸುತ್ತೆ. ನಾನು ಒಂಥರ ಭೂತಾಯಿಯಾಗಿ ವಾತ್ಸಲ್ಯದಿಂದ, ಕರುವಿನ ಮೇಲಿನ ವಾತ್ಸಲ್ಯದಿಂದ ನಿನಗೆ ಬೇಕಾದ ಸಂಪತ್ತನ್ನ ಹಾಲಿನ ರೂಪದಿಂದ ಕೊಡ್ತೇನೆ. ಹಾಲು ಅನ್ನೋದರ ತಾತ್ಪರ್ಯ ಪುಷ್ಟಿಯಾದದ್ದು, ಅಮೃತ, ಸಾವನ್ನ ಗೆಲ್ಲುವಂಥದ್ದು, ಸುಧಾ ಅಂತ ಅದಕ್ಕೆ ಬೇರೆ ಬೇರೆ ಹೆಸರಿದೆ. ಆಯಾ ಮರದ ಹಾಲು ಸಾರಭೂತವಾದದ್ದು ಅಂದ್ರೆ ಹಣ್ಣು, ಭೂಮಿಯಿಂದ ಹಾಲು ಅಂದ್ರೆ ತೆನೆ, ಪರ್ವತಗಳಿಂದ ಹಾಲು ಅಂದ್ರೆ ಖನಿಜಗಳು, ನದಿಯಿಂದ ಹಾಲು ಅಂತಂದ್ರೆ ಅದಕ್ಕೆ ಬೇಕಾದಂತಹ ಅಂದ್ರೆ ಸಂಪದ್ಭರಿತವಾದ ಫಲವತ್ತಾದಂತಹ ಮಣ್ಣನ್ನ ತಂದು ದಂಡೆಯಲ್ಲಿ ಉರುಳಿಸುವುದು, ಜೀವ ಜಲವಾದಂತಹ ನೀರನ್ನ ಒದಗಿಸುವುದು, ಜೀವ ಒಡ್ಡುವಂತಹ ನೀರನ್ನ ಅವನಿಗೆ ಅಗತ್ಯ ಬಿದ್ದ ಹಾಗೆ ಒದಗಿಸುವುದು. ಇದೆಲ್ಲವೂ ಕೂಡ ಬೇರೆ ಬೇರೆ ಕಡೆಯಿಂದ ಪಡಿಬೇಕಾದದ್ದು. ಬಾಹುಶಾಲಿಯಾದ ನೀನು ನಿನ್ನ ಪ್ರಾಣಿಗಳಿಗೆ ಇಷ್ಟವಾಗುವ ಬಲಕಾರಿಯಾದ ಅನ್ನವನ್ನ ನೀನು ಪಡೆಯಬೇಕು ಅಂತಾದ್ರೆ ಕರು ತೆಗೆದುಕೊಂಡು ಬಾ, ಕರುವನ್ನ ಹೂಡು, ಹಸುವನ್ನ ಕರೆ, ಇದರಿಂದ ನಿನಗೆ ಬೇಕಾದ್ದೆಲ್ಲ ಸಿಗುತ್ತೆ. ಸಮಾಂ ಚ ಕುರು ಮಾಂ ರಾಜನ್ ದೇವಪೃಷ್ಟಂ ಯಥಾಪಯ ಆಪರ್ತಾವಪಿ ಭದ್ರಂತೆ ಉಪಾವರ್ತೇತ ಮಾಂ ವಿಭೋ. ಧಾನ್ಯವನ್ನ ಬೆಳಿಲಿಕ್ಕೆ ನೀರು ಬೇಕು. ಮಳೆ ನೀರು ಸಮಗ್ರವಾಗಿ ಎಲ್ಲ ಕಡೆ ಹರಿಲಿಕ್ಕೆ ಈಗ ಬಯಲು ಪ್ರದೇಶವೇ ಇಲ್ಲ ಅಂತಾಗಿದೆ. ಮಳೆಗಾಲದ ಹೊರತು ಬೇರೆ ಕಾಲದಲ್ಲಿ ಮಳೆ ನೀರು ನಿನ್ನಲ್ಲಿಗೆ ಹರಿಯುವಂತೆ ನೀನು ಸಮತಟ್ಟು ಮಾಡಬೇಕು. ಈಗ ಏನಾಗಿದೆ ಅಂದ್ರೆ ಎಲ್ಲ ಏರುಪೇರಾಗ್ಬಿಟ್ಟಿದೆ. ಅದರಿಂದಾಗಿ ನದಿ ಎಲ್ಲ ಕಡೆಗೆ ಹರಿಯುವ ಸ್ಥಿತಿಯಲ್ಲಿ ಇಲ್ಲ. ಯಾವುದು ಅಂದ್ರೆ ಅದು ಭೂಕಂಪ ಆಗಿದೆ, ಲಾವಾರಸ ಎದ್ದು ಬಂದದ್ರಿಂದ ಅಲ್ಲಲ್ಲಿ ಕಣಿವೆಗಳು ಉತ್ಪತ್ತಿಯಾಗಿದೆ, ಭೂಮಿ ಬಿರುಕು ಬಿಟ್ಟಿದೆ. ಇದರಿಂದ ಯಥಾವತ್ತಾದ ಸ್ಥಿತಿ ಇಲ್ಲ ಭೂಮಿಯಲ್ಲಿ. ಅದರಿಂದಾಗಿ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿ ಯಾವುದೇ ಬೆಳೆಯನ್ನು ತೆಗಿಲಿಕ್ಕೆ ಕೊರಕಲು ಅನ್ನೋದು ಕಾಡುತ್ತೆ. ಆ ಕೊರಕಲುತನವನ್ನೆಲ್ಲ ಸಮತಟ್ಟಾಗಿಸುವುದಕ್ಕೋಸ್ಕರ ನೀನು ಮೊದಲು ಪ್ರಯತ್ನ ಮಾಡಬೇಕು. ಹಾಗಾಗಿ ನಾನು ಹೇಳಿದ ಮಾತು ನಿನಗೆ ಹಿತ ಅಂತಾದ್ರೆ ತಗೋ. ಆದ್ರೆ ಇಷ್ಟು ಹೇಳಿದ ತಕ್ಷಣವೇ ಪೃಥು ತನ್ನ ಕೋಪ ಬಿಟ್ಟು ಬಿಟ್ಟಿದ್ದ. ತಾಳ್ಮೆ, ಹೌದು ಅವಳು ಹೇಳಿದ್ರಲ್ಲೂ ಅರ್ಥ ಇದೆ ಅಂತ. ಅದಕ್ಕೊಂದೇ ಒಂದು ಮಾತು ಹೇಳ್ತಾರೆ, ತಥಾಚಕಾರ ಸರ್ವತ್ರ ಸಾರಮಾದಧತೆ ಬುಧಾಹ ಬುಧಾಹ ಸಾರಂ ಆದಧತೆ. ಇವಳೇನ್ ನನಗೆ ಹೇಳುದು ಅಂತ ಅವಳ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಅವಳು ಹೇಳಿದ್ರಲ್ಲಿ ಸಾರವತ್ತಾದ ಅಂಶ ಏನಿತ್ತೋ ಅದನ್ನ ಯೋಚನೆ ಮಾಡದೆ ಬಾಲವಾಗಿರ್ಲಿ ಶುಕವಾಗಿರ್ಲಿ, ಬಾಲಾದಪಿ ಶುಕಾದಪಿ,
ಒಂದು ಮಗು ಹೇಳಿದ್ರು ಒಳ್ಳೆ ಮಾತಾಗಿದ್ರೆ ಅದನ್ನು ಸ್ವೀಕಾರ ಮಾಡ್ಬೇಕು. ಒಂದು ಗಿಳಿ ಏನೋ ಮಾತಾಡಿದ್ರು, ಗಿಳಿ ಏನ್ ಮಾತಾಡುದು ನಮಗೆ ಅನ್ನುವ ತರ ಯೋಚನೆ ಮಾಡದೆ ಅದರಿಂದ ಒಳ್ಳೆ ಅಂಶಗಳನ್ನ ಸ್ವೀಕರಿಸಬೇಕು. ಹಾಗೆ ಇವನು ಕೂಡ ಪೃಥ್ವಿಯ ಮಾತನ್ನ ಸ್ವೀಕರಿಸಿದ. ಎಂಬ ಮನುವನ್ನೇ ಕರುವಾಗಿ ತೆಗೆದುಕೊಂಡು ಬಂದ. ತನ್ನ ಕೈಯನ್ನೇ ಬೊಗಸೆಯನ್ನ ಚೂರೂ ಹಾಲು ಕೆಳಕ್ಕೆ ಜಾರದಂತೆ ಅದರಲ್ಲಿ ಹಿಡಿಲಿಕ್ಕೆ ಬೇಕಾದ ಬೊಗಸೆಯನ್ನ ಗಟ್ಟಿ ಹಿಡಿದ. ಯಾರಿಗೆ ಬೊಗಸೆಯನ್ನು ಗಟ್ಟಿ ಹಿಡಿದಾಗ ಒಂದೇ ಒಂದು ಹನಿ ಕೆಳಕ್ಕೆ ಜಾರದಂತೆ ಅದನ್ನು ಹಿಡ್ಕೊಳ್ಳಿಕ್ಕೆ ಬರುತ್ತೆ ಅಂದ್ರೆ ಅವನು ಬದುಕಿನುದ್ದಕ್ಕೂ ಸಂಪತ್ತನ್ನ ಸರಿಯಾಗಿ ಉಳಿಸಿಕೊಳ್ತಾನೆ ಅಂತ ಅರ್ಥ. ಕೆಲವ್ರು ಹೀಗೆ ಹಿಡಿದ್ರೆ ಕೈ ಮಾತ್ರ ಇರುತ್ತೆ, ನೀರ್ ಕೆಳಗಿರುತ್ತೆ, ತೂತು ಕೈ. ಅದ್ ಬೆರಳು ಹಾಗೆ ಇರುತ್ತೆ, ಅದು ಬೇಕು ಅಂತ ಅವ್ರು ಮಾಡುದಲ್ಲ, ಆ ಕೈಯ ರಚನೆಯೇ ಹಾಗಿರುತ್ತೆ. ಹಾಗೆ ರಾಜನಾದವನಿಗೆ ಆ ಸಂಪತ್ತನ್ನ ವ್ಯರ್ಥವಾಗದಂತೆ ಜಾರಿ ಹೋಗದಂತೆ ನೋಡಿಕೊಳ್ಳುವ ಒಂದು ಲಕ್ಷಣದಲ್ಲಿ ಕೈಯ ಬೊಗಸೆಯಲ್ಲಿ ನೀರು ಹಿಡಿಯುವುದು ಒಂದು ಲಕ್ಷಣ, ಪ್ರಮಾಣ, ಅವನನ್ನ ಯೋಗ್ಯ ಅಂತ ಗುರುತಿಸ್ಲಿಕ್ಕೆ. ಹಾಗಂತ ಹೇಳಿ ಕೆಲವೊಮ್ಮೆ ಸ್ವಲ್ಪ ಆ ಭಾವ ಜಾರದೇ ಇರುವುದು ಇದ್ರೂ ಕೂಡ ಬುದ್ಧಿ ಸರಿ ಇಲ್ಲ ಅಂದ್ರೆ ಅದು ಪಿಟ್ಟಾಸಿತನ ಆಗ್ಬಿಡುತ್ತೆ, ಜಿಪುಣತನ ಆಗ್ಬಿಡುತ್ತೆ. ಕೊಡುದು ಇಲ್ಲ, ಅದು ವಸುತ ಕೈಯಲ್ಲಿ ಬಿಗಿ ಹಿಡಿಯುವುದು ಯಾಕೆ? ಬೇಕಾದಲ್ಲಿ ಹೀಗೆ ಚೆಲ್ಲಲಿಕ್ಕೆ. ಆದ್ರೆ ಅವ್ನು ಹಿಡಿಯುವುದು ಮಾತ್ರ, ಹಿಡಿದು ಈ ಒಳಗೆ ಹಾಕೊಂಡ್ಬಿಡುದು, ಎರಡು ಜೋಬೊಳಗೆ. ಆದ್ರೆ ಹಾಗಲ್ಲ, ಅದನ್ನು ಹಿಡಿಯುವುದೇ, ಬೊಗಸೆ ತುಂಬುವುದೇ ಚೆಲ್ಲುವುದಕ್ಕಾಗಿ. ಅರ್ಘ್ಯ ಬಿಡುವಾಗ ನಾವೇನ್ ಮಾಡ್ತೇವೆ? ಕೈಯಲ್ಲಿ ತುಂಬಾ ನೀರು ತಗೊಂಡು ಮತ್ತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನೀರು ಬಿಡುತ್ತೇವೆ. ಆ ನೀರು ಬಿಡುವುದೇ ನಮ್ಮ ಕೊಡುಗೈತನದ ಅಭ್ಯಾಸವನ್ನ ಹಿಂದಿನವರು ಮಾಡಿಸ್ಲಿಕ್ಕೆ ಮಾಡಿದ ಉಪಾಯ. ನದಿಯಲ್ಲಿ ಯಾರು ಬೇಕಾದ್ರೂ ಅರ್ಘ್ಯ ಕೊಡ್ಬೋದು, ಹೆಣ್ಮಕ್ಳು ಗಂಡು ಮಕ್ಳು ಅಂತ ಯಾವ ವಿಭಾಗವೂ ಇಲ್ಲ. ನದ್ಯಾಭಿಮಾನಿಗಳಿಗೆ ಎಲ್ಲರಿಗೂ ನಾವು ಕೃತಜ್ಞತೆಯನ್ನ ಅರ್ಪಿಸ್ಬೇಕಾದ್ ನಮ್ ಕರ್ತವ್ಯ. ಆಗ ಒಂದೇ ಒಂದು ಎಚ್ಚರ ಇರ್ಬೇಕಾದ್ದೇನು ಅಂದ್ರೆ ಬೆರಳುಗಳನ್ನ ಮುಚ್ಚಬಾರ್ದು, ಬೆರಳುಗಳನ್ನ ಬಿಟ್ಟಿರ್ಬೇಕು. ಬಿಟ್ಟ ಬೆರಳುಗಳ ಹೀಗೆ ಮುಚ್ಚುವುದು ಅನ್ನೋದು ರಾಕ್ಷಸ ಮುದ್ರೆ, ಬಿಡಬೇಕಾದದ್ದು ದೇವ ಮುದ್ರೆ. ಹಾಗಾಗಿ ದೇವತಾ ಸ್ವರೂಪದಲ್ಲಿ ಚಿಂತನೆ ಮಾಡಿ ನೀನು ಕೊಟ್ಟ ನೀರು ಅಂದ್ರೆ ನಮ್ಗೆ ಯೋಚನೆ ಮಾಡ್ಬೇಕಾದ ಮೊದಲ ಅಂಶ ನೀರನ್ನ ಕಂಡಾಗ, ಅಥವಾ ಒಂದು ನದಿಯೋ ಒಂದು ಕೆರೆಯೋ ಒಂದು ತಡಸಲೋ ಏನಾದ್ರೂ ಸಿಕ್ಕಿದಾಗ, ಎಷ್ಟು ಜಾಗದ ಜೀವಜಾತಗಳಿಗೆ ನೀರು ತುಂಬಿದ ತಾಯಿಯವಳು, ಎಷ್ಟು ಜೀವಜಾತಗಳಿಗೆ ಬೆಳೆಯನ್ನ ಕೊಟ್ಟು ಹೊಟ್ಟೆ ತಣಿಸಿದವಳು, ಎಷ್ಟು ಜೀವಿಗಳಿಗೆ ಉಸಿರನ್ನ ಕೊಟ್ಟು ಅವುಗಳಿಗೆ ಬದುಕನ್ನ ಕೊಟ್ಟವಳು. ಈ ಹಿನ್ನೆಲೆಯಲ್ಲಿ ಅವಳಿಗೆ ನಾವು ಕೃತಜ್ಞರಾಗಿರ್ಬೇಕು. ನಮ್ಗೆ ನೇರವಾಗಿ ಅವಳು ನೀರು ಕೊಡದೇ ಇರ್ಬೋದು, ಆದ್ರೆ ನದಿ ಕಂಡಾಗ ಎಷ್ಟು ಸಾವಿರ ಲಕ್ಷ ಜೀವಿಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡು ತನ್ನ ಸುತ್ತಮುತ್ತ ಇದ್ದವರಿಗೆಲ್ಲ ನೀರುಣಿಸಿ ಅದೇ ಮರದ ತೆಂಗಿನ ಕಾಯಿಯ ಉಪಯೋಗ ನಾವು ಮಾಡಿರ್ಬೋದು, ನಮ್ಗೆ ಗೊತ್ತಿರಲ್ಲ. ಎಳನೀರು ಕುಡಿದು ಸಂತೋಷ ಪಟ್ಟಿರ್ಬೋದು. ಇಂಥದ್ದು ಏನೋ ಒಂದು ರೀತಿಯಲ್ಲಿ ನಮಗೆ ಪ್ರಕೃತಿಯಲ್ಲಿ ಆ ತಾಯಿಯಾಗಿ ನದಿ ಸಹಕಾರ ನೀಡುತ್ತೆ. ಆದ್ರಿಂದಾಗಿ ತಕ್ಷಣವೇ ನೀರಿನ ಭಾವವನ್ನು ಕರೆಸಿಕೊಳ್ಳುವುದಕ್ಕೋಸ್ಕರ, ಉಳಿಸಿಕೊಳ್ಳುವುದಕ್ಕೋಸ್ಕರ, ಹಾಲನ್ನು ಸಂಗ್ರಹಿಸುವುದಕ್ಕೋಸ್ಕರ ಋತು ಗಟ್ಟಿಯಾಗಿ ಬೊಗಸೆ ಹಿಡಿದ. ಎಲ್ಲ ಆಹಾರ ಧಾನ್ಯಗಳನ್ನು ಹಾಲಿನ ರೂಪದಲ್ಲಿ ತಗೊಂಡ ಅಂತ ಅಂದ್ರೆ ಸಾರವನ್ನ ಸ್ವೀಕರಿಸಿದ ಅಂತ ಅರ್ಥ. ಸ್ವೀಕರಿಸಿ ಭೂಮಿಯ ಭಾಗಗಳನ್ನ ಬೇರೆ ಬೇರೆ ಋಷಿಗಳು ತಮ್ಮ ತಮ್ಮ ಅಭೀಷ್ಟಕ್ಕೆ ಅನುಸಾರವಾಗಿ ಏನ್ ಕರಿಬೇಕು ಅಂತ ತಿಳ್ಕೊಂಡು ರಾಜನಾದ ಪೃಥುವಿಗೆ ಅದರ ವಿಚಾರವನ್ನ ತಿಳಿಸಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ರು. ಋಷಿಗಳೆಲ್ಲ ದೋಹನ ಮಾಡಿದ್ರು. ತಾಯಿಯೂ ಕೂಡ ಅಂದ್ರೆ ಭೂತಾಯಿಯೂ ಕೂಡ ಕೊಡ್ಬೇಕಾದ್ದನ್ನೆಲ್ಲ ಕೊಟ್ಲು. ಪವಿತ್ರವಾಗಿ ಅಂದ್ರೆ ಕೆಲವು ಕಡೆ ಜ್ಞಾನದ ಕರೆಯುವಿಕೆಯೂ ಆಯ್ತು. ಋಷಿಗಳೆಲ್ಲ ಅಲ್ಲಿ ತನಕ ಜ್ಞಾನದ ಪರಂಪರೆ ನಾಶವಾಗಿದ್ದನ್ನ ಮತ್ತೆ ಮರು ಸ್ಥಾಪನೆಗೊಳಿಸುವುದಕ್ಕೋಸ್ಕರ ತಮ್ಮ ಜ್ಞಾನದ ಪರಂಪರೆಯನ್ನು ಕೂಡ, ವಾಗ್ಗಂಗೆಯನ್ನು ಕೂಡ ಹರಿಸ್ಲಿಕ್ಕೆ ಶುರು ಮಾಡಿದ್ರು. ದೇವತಾಗಣಗಳ ಇಂದ್ರನನ್ನ ಕರುವಾಗಿ ಕರ್ಕೊಂಡ್ಬಂದ್ರು. ಒಂದು ಬಂಗಾರದ ಪಾತ್ರೆಯನ್ನು ತೆಗೆದುಕೊಂಡು ಸೋಮರಸವನ್ನು, ಪರಾಕ್ರಮ ಮತ್ತು ಸಹನ ಶಕ್ತಿ, ಶಾರೀರಿಕ ಬಲಗಳೆಂಬಂತಹ ಹಾಲನ್ನ ಸ್ವೀಕರಿಸಿಕೊಂಡ್ರು. ಅಂದ್ರೆ ಹಾಲು ಅಂತಂದಾಗ ದೇವತೆಗಳಿಂದ ನಾವು ಪಡೆಯುವುದು ಏನು ಅಂದ್ರೆ, ಸೋಮರಸ ಅಂತಂದ್ರೆ ಖುಷಿ ಇರ್ಬೇಕು, ಆದ್ರೆ ಅದರಿಂದ ತಪ್ಪು ಕೆಲಸ ಮಾಡಬಾರ್ದು. ಮದ್ಯ ಇದೆಯಲ್ವಾ, ಅದು ಮದ ಭರಿಸುವುದಲ್ಲದೆ ನಮ್ಮನ್ನೇ ನಮಗೆ ಮರೆಯುವಂತೆ ಮಾಡಿ ಅಪರಾಧದ ಎಂಥ ಪೀಕ್ ಸ್ಟೇಜಿಗೂ ನಮ್ಮನ್ನ ಕರ್ಕೊಂಡು ಹೋಗುವ ಸ್ಥಿತಿಗಿರುತ್ತೆ. ಸೋಮರಸ ಯಾವತ್ತೂ ಹಾಗೆ ಮಾಡಲ್ಲ. ಸೋಮರಸ ಅನ್ನೋದು
ನಮ್ಗೆ ಖುಷಿ ಕೊಡುತ್ತೆ, ಆದರೆ ಪ್ರಜ್ಞೆಯನ್ನ ತಪ್ಪಿಸುವುದಿಲ್ಲ. ಆನಂದದಿಂದಲೇ ಪ್ರತಿಯೊಂದು ಕೆಲಸವನ್ನು ಕೂಡ ಅದರೊಳಗೆ ಶ್ರದ್ಧೆಯಿಂದ ಸೇರುವಂತೆ ಮಾಡಿ ನಮ್ಗೆ ಕರ್ತವ್ಯ ನಿರ್ವಹಣೆಗೆ ಅವಕಾಶ ಕೊಡುತ್ತೆ. ಅದರಿಂದಾಗಿ ಅಂತಹ ಸಂತೋಷದಿಂದ ಕಾರ್ಯ ಮಾಡುವಂತಹ ಭಾವವನ್ನ ಸೋಮರಸ ಅಂತ ಕರೀತಾರೆ. ದೇವತೆಗಳಿಂದ ನಾವು ಉತ್ಸಾಹವನ್ನೇ ಪಡ್ಕೊಳ್ಬೇಕಾದ್ದು. ದೇವತೆಗಳು ನೋಡಿ, ಅವ್ರಿಗೆ ರಾತ್ರಿ ಅಂತಿಲ್ಲ, ಹಗಲು ಅಂತಿಲ್ಲ. ನಾವೆಲ್ಲ ಇಲ್ಲಿ ಕಣ್ಣು ಮುಚ್ಚಿದ್ರು, ಕಣ್ಣು ಬಿಟ್ಟವ್ರು ಇನ್ನಷ್ಟು ಭಾಗದ ಜಗತ್ತಿನ ಜನರು ತಮ್ಮ ಕಾರ್ಯ ಮಾಡ್ತಿರ್ತಾರೆ. ಆಗ ದೇವತೆಗಳು ಆ ಕಣ್ಣಿನಲ್ಲಿ ನಿಂತು ಕೆಲಸ ಮಾಡ್ಲೇಬೇಕು. ಅವರಿಗೆ ಕಣ್ಣು ಮುಚ್ಚಲಿಕ್ಕೆ ಟೈಮ್ ಇಲ್ಲ. ಮೂಗಿನ ದೇವತೆ ನಂಗೆ ರೆಸ್ಟ್ ಬೇಕು ಅಂತ ಮಲಗಿದ ಅಂದ್ರೆ ನಾವೆಲ್ಲ ದೊಡ್ಡ ನಿದ್ದೆಗೆ ಶರಣಾಗಬೇಕಾಗುತ್ತೆ. ಯಾರೋ ಕಿವಿಯ ದೇವತೆ, ಅಯ್ಯೋ ನಂಗೆ ಇವತ್ತು ಯಾಕೋ ಸ್ವಲ್ಪ ಅರ್ಧ ಗಂಟೆ ಕೆಲಸ ಇದೆ ಅಂತೇಳಿ ಹೊರಟೋದ ಅಂದ್ರೆ ಪಾಠ ಕೇಳುವಾಗ ನಾನು ಮುಂದೆ ಕೂತ್ ತಲೆಲಾಡಿಸದೇ ಬಂತು, ಒಳಗೇನೂ ಹೋಗಿರಲ್ಲ. ಯಾಕೆಂದ್ರೆ ಕಿವಿಯ ದೇವತೆಯನ್ನು ಕೆಲಸ ಮಾಡಿರಲ್ಲ. ಹೀಗೆ ಒಂದೊಂದು ಇಂದ್ರಿಯಗಳ ದೇವತೆಗಳು ಕೂಡ ಇದು ನಮಗೆ ಗೊತ್ತಿರುವ ಕಣ್ಣಿಗೆ ಕಾಣುವ ಅಂಶಗಳನ್ನ ಹೇಳಿದ್ದು. ಅದರ ಹಾಗೆ ನಮ್ಮ ದೇಹದ ಒಳಭಾಗದಲ್ಲಿ ನೂರಾರು ತರದ ಚಟುವಟಿಕೆಗಳು ನಡೀತಾ ಇವೆ. ಇದೆಲ್ಲದಕ್ಕೂ ಜಡ ತಾನಾಗಿ ಏನು ಕೆಲಸ ಮಾಡಲ್ಲ ಅನ್ನೋದು ನಿಶ್ಚಯನಾ? ಕಲ್ಲು ನೋಡುತ್ತಾ? ಇಲ್ಲ. ಕಲ್ಲಿನಿಂದ ಮಾಡಿದ ಕಣ್ಣು ನೋಡುತ್ತಾ? ಕಲ್ಲಿಗೊಂದು ಕಣ್ಣು ಬರ್ದಿರುದು, ಅದ್ರ ಎದುರುಗಡೆ ಕೂತ್ಕೊಂಡು ನನ್ನ ನೋಡು ಅಂತ ಗಟ್ಟಿಯಾಗಿ ಅದನ್ನ ಮಾತಾಡಿಸುದು, ನೋಡುತ್ತಾ? ಇಲ್ಲ. ಈ ಕಣ್ಣು ಕೂಡ ಅದೇ ತರದ ಒಂದು ಕಲ್ಲಿನ ಹಾಗೆ ಜಡವಾದ ವಸ್ತು. ಅದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ದೇಹ ಬಿದ್ದು ಹೋದಾಗ ಕಣ್ಣು ಹಾಗೆ ಇರುತ್ತೆ, ಅಥವಾ ಅದ ಇನ್ನೊಬ್ಬರಿಗೆ ಅವನೇನಾದ್ರೂ ನೇತ್ರದಾನ ಮಾಡಿದ್ದ ಅಂದ್ರೆ ಇನ್ನೊಬ್ಬನ ಪಾಲಾಗುತ್ತೆ. ಆಗ ಅದು ಕಣ್ಣಲ್ಲಿ ಏನು ನೋಡಲ್ಲ. ಇನ್ನೊಬ್ಬನ ದೇಹಕ್ಕೆ ಫಿಕ್ಸ್ ಮಾಡಿದಾಗ ಮಾತ್ರ ಅದು ನೋಡುತ್ತೆ. ಒಂದು ವೇಳೆ ಹಾಗೆ ನೋಡುವುದಿದ್ರೆ ಶರೀರ ಬಿದ್ದು ಹೋದ ಮೇಲೂ ಅಲ್ಲಿ ಯಾರ್ಯಾರು ಏನ್ ಮಾಡ್ತಿದ್ದಾರೆ ಅಂತ ಎಲ್ಲ ಕಣ್ಣು ನೋಡಿ ರೆಕಾರ್ಡ್ ಮಾಡಿ ಇಟ್ಕೊಂಡು ಆಮೇಲೆ ಅದರ ಮೆಮೊರಿ ಶೆಲ್ ನ ತೆಗೆದು ಒಳಗೆ ಏನೇನ್ ನೋಡಿದಾನೆ, ಯಾರ್ಯಾರು ಬಂದು ನಿಜವಾಗಿ ಹತ್ತಿದ್ದಾರೆ, ಯಾರ್ಯಾರು ತೂ ಅಂತ ಉಗ್ದಿದ್ದಾರೆ, ಯಾರ್ಯಾರು ಏನೇನು ಮನಸ್ಸಲ್ಲಿ ಬೈಕೊಂಡಿದ್ದಾರೆ ಎಲ್ಲ ರೆಕಾರ್ಡ್ ತೆಗಿಬೋದಿತ್ತು. ಆದ್ರೆ ಯಾವಾಗ ಆ ಶರೀರದ ಜೀವ ಹೊರಟೋಯ್ತೋ ಅದು ಕೇವಲ ಫಂಕ್ಷನಲ್ ಏರಿಯಾ ಆಗಿತ್ತು ಅನ್ನೋದು ಅರ್ಥ ಆಗುತ್ತೆ ನಮ್ಗೆ. ಹಾಗಾದ್ರೆ ಈ ಕಣ್ಣು ಏನು ಕೆಲಸ ಮಾಡ್ತಿಲ್ಲ. ಸರಿ, ನಾವೇ ಮಾಡ್ತಿದ್ದೇವಾ? ಕಣ್ಣು ತೆಗೆದಾಗ ಕಾಣಿಸ್ತು ಅಷ್ಟೇ. ಯಾಕೆ ಕಾಣಿಸ್ತು ಅಂತ ಗೊತ್ತಿಲ್ಲ. ಕಾಣಿಸಿದ್ದನ್ನ ಹೇಗೆ ಅರ್ಥೈಸಿಕೊಳ್ಬೇಕು ಅನ್ನೋದು ನಮ್ಗೆ ತಲೆಯಲ್ಲಿಲ್ಲ. ನಾನು ನೋಡ್ತಾ ಇದ್ದೇನೆ ಅನ್ನೋ ಭಾವ ಒಂದೇ ಸತ್ಯ. ನನಗೆ ಅರ್ಥ ಆಗ್ತಾ ಇದೆ, ನನಗೆ ಇದರಿಂದ ತಿಳುವಳಿಕೆ ಬಂತು ತನ್ನದು ಸತ್ಯ ಹೊರತು ಕಾಣುವ ಕ್ರಿಯೆಯಲ್ಲಿ, ಅಂದ್ರೆ ಎದುರುಗಡೆ ಬಂದ ಪಿಕ್ಚರ್ ಅನ್ನ ಕ್ಯಾಪ್ಚರ್ ಮಾಡಿ ಆ ಕಣ್ಣಿನ ರೆಟಿನಾದ ಮೂಲಕ ಅದು ಒಳಗ್ ಹೋಗಿ ನರಮಂಡಲಗಳಿಗೆ ಆ ಪೋಸ್ಟ್ ಹೋಗಿ ಒಂದು ಕಡೆ ಫೈಲ್ ಅಲ್ಲಿ ಪ್ಯಾಕ್ ಆಗಿ, ಆ ಪ್ಯಾಕ್ ಮಾಡುವಾಗ ಇದು ಹಿಂದೆ ನೋಡಿದ್ದೋ ಫಸ್ಟ್ ಟೈಮ್ ಬಂದದ್ದೋ ಅಂತೆಲ್ಲ ಅದನ್ನ ಪೂರ್ವದ ಚಿತ್ರಣಗಳನ್ನೆಲ್ಲ ಲೆಕ್ಕಾಚಾರ ಹಾಕಿ, ಆಮೇಲೆ ಇದು ಬೇಕು ಅಂತ ಮನಸ್ಸು ಮತ್ತೊಂದ್ ಸರ್ತಿ ಹೇಳಿದಾಗ ಫೈಲ್ ಅನ್ನ ಅದು ಹೇಳುತ್ತೆ ಇದು ಬೇಕು. ಇನ್ನೊಮ್ಮೆ ಕೇಳಿದಾಗ ಈ ವ್ಯಕ್ತಿಯನ್ನ ನೋಡಿದ್ದೇನೆ ಅಂತ ನಿನಗೆ ಹೇಳಲಿಕ್ಕೆ ಈ ಫೋಟೋ ಇರ್ಲಿ. ಆ ಫೋಟೋ ಫೈಲ್ ಆಗುವಾಗ ಅಕಸ್ಮಾತ್ ಚೂರು ಮರ್ತು ಎಲ್ಲೋ ಅಕ್ಕಪಕ್ಕ ಕಣ್ಣು ತಿರುಗಿಸಿದಾಗ ಅದರಲ್ಲಿ ಏನೋ ಅಸ್ಪಷ್ಟತೆಯನ್ನ, ಯಾಕೋ ಬ್ಲರ್ ಆಗಿದೆ, ನೀವು ಅವತ್ತು ಫೋಟೋ ತೆಗ್ದ್ರಿ ಅದು ಯಾರು ಅಂತಾನೆ ಗೊತ್ತಾಗಲ್ಲ. ಯಾರು ಬೇಕಾದ್ರೆ ಹೇಳ್ಬೋದು. ಈ ಹಳೆಯ ಕಾಲದ ಪೇಪರ್ಗಳನ್ನ ನೋಡಿದ್ರೆ ಅದರಲ್ಲಿ ಎರಡೆರಡು ಕಣ್ಣು, ಎರಡೆರಡು ಮೂಗು, ಎರಡೆರಡು ಬಾಯಿ ಬಿದ್ದಿರುತ್ತೆ. ಕೆಳಗಡೆ ಬರೆದಿರ್ತಾರೆ ಇದು ನಮ್ಮ ದೇಶದ ರಾಷ್ಟ್ರಪತಿಗಳು. ಆಗ ಗೊತ್ತಾಗುತ್ತೋ ಈ ಚಿತ್ರದಲ್ಲಿ ಇರುವುದು ರಾಷ್ಟ್ರಪತಿ ಅಂತ. ಇಲ್ಲಾಂದ್ರೆ ಎಂತದ್ದು ಗೊತ್ತಾಗುದಿಲ್ಲ. ಹಾಗೆ ನಮ್ಮ ಗ್ರಹಣ ಶಕ್ತಿಯು ಕೂಡ ಸ್ವಲ್ಪ ಏನಾದ್ರೂ ಮಿಸ್ ಆಗಿದ್ರೆ ರೆಕಾರ್ಡ್ ಹೋಗಿ ಕೂತಿರುತ್ತೆ. ಆದ್ರೆ ಇನ್ನೊಂದ್ ಸರ್ತಿ ನೆನಪು ಮಾಡ್ಕೊಳ್ಳುವಾಗ ಅದೇನೋ ನೋಡಿದ್ದೆ, ಅವ್ರ ಕೈಯಲ್ಲಿ ಏನೋ ಇತ್ತು ಅಂತ ಇಷ್ಟೇ ಬರುತ್ತೆ ಹೊರತು ಅದೇನಿತ್ತು ಅಂತ ಬರುದೇ ಇಲ್ಲ. ಗುಂಡನಿಗೆ ಒಂದ್ ಸರ್ತಿ ಎಲ್ಲೋ ಹೋದಾಗ ಏನೋ ತಿಂಡಿ ನೋಡಿ ಬಹಳ ಖುಷಿ ಆಯ್ತು, ಇದನ್ನ ಮನೆಯಲ್ಲಿ ಹೇಳಿ ಮಾಡಿಸ್ಬೇಕು ಅಂತ ಬಂದಾಗ ಹೆಂಡತಿ ಹತ್ರ ಹೇಳ್ದ, ಅದು ಹೀಗಿತ್ತು, ಹಾಗಿತ್ತು, ಅದಿತ್ತು, ಇದಿತ್ತು ಅಂತ ಎಲ್ಲ ಹೇಳ್ತಾ ಇದ್ದ. ಅವಳಿಗೆ ಹೆಸರೇ ಹೇಳ್ರಿ, ಅದು ಏನ್ ಮಾಡುದಂತ ಆಮೇಲೆ ನೋಡೋಣ, ಅದ್ರ ಹೆಸರು ಹೇಳಿ ಏನು ಅಂತ. ಅವ್ನಿಗೆ ಏನ್ ಹೇಳಿದ್ರೆ ನೆನಪೇ ಆಗ್ಲಿಲ್ಲ ಪಾಪ. ಅಲ್ಲಿ ನೋಡಿದಾನೆ, ಅವ್ರ ಹತ್ರ ಹೇಳುವಾಗ್ಲೂ ಕೇಳಿಸ್ಕೊಂಡ್ ಬಂದಿದ್ದಾನೆ. ಕೇಳಿಸ್ಕೊಂಡ್ ಬಂದಾಗ ಅವ್ನಿಗೆ ಇಲ್ಲಿ ಹೇಳುವಾಗ ಮರ್ತೋಯ್ತು. ಕೊನೆಗೆ ಅವಳಿಗೆ ಸಿಟ್ಟು ಬಂತು, ಒಂದು ಗುದ್ದಿದಾಗ ಅಲ್ಲೊಂಚೂರು ಊದಿತು. ಯಾರೋ ಕೇಳಿದ್ರು, ಏನ್ ಕಡುಬು ತರ ಊದ್ಬಿಟ್ಟಿದೆ ಅಂತ ಖುಷಿ ಆಗೋಯ್ತು ಅವನಿಗೆ. ಅವ್ನು ಅಲ್ಲಿಂದ ನೋಡಿ ಬಂದದ್ ಕಡುಬೆ. ಓಡಿ ಬಂದು ಹೇಳ್ದ, ಇಲ್ಲ ನಾನು ನೋಡಿದಲ್ಲಿ ಕಡುಬು. ಅಯ್ಯ,
ನಿಮ್ಗೊಂದು ಫ್ರೀ ಕಡುಬು ಕೊಟ್ಬಿಟ್ನಲ್ಲ ನಾನು ಅಂತ ಯೋಚನೆ ಮಾಡಿ ಮತ್ತೆ ಸಮಾಧಾನ ಮಾಡಿದ್ನು. ಅಂದ್ರೆ ನೆನಪು ಬೇಕಾದಾಗ ಆಗದೆ ಇದ್ರೆ ನಾವ್ ಅನ್ಕೊಳ್ಳೋದು ನಾವು ನೆನಪು ಮಾಡ್ಕೋತೀವಿ, ನಾವು ತಿಳ್ಕೊಳ್ತೀವಿ ಅಂತ ಅನ್ಕೊಳ್ತಾ ಇರ್ತೇವೆ. ಎಷ್ಟೋ ಸರ್ತಿ ನಾವು ಒಂದು ಕೇವಲ ಅದರ ಪಾರ್ಟ್ ಅಷ್ಟೇ, ನಮ್ಗೆ ಎಲ್ಲ ಮಾಡ್ಕೊಳ್ಲಿಕ್ ಬರುದಿಲ್ಲ. ಕೆಲವು ಸರ್ತಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ ಬರಿಬೇಕು ಅಂತ ಅನ್ಕೊಂಡಿರ್ತೀವಿ, ಹಾಲಲ್ಲಿ ಕೂತಾಗ ಖಾಲಿ ಖಾಲಿ ಪತ್ರಗಳು ಮಾತ್ರ ಹಾರಾಡ್ತಾ ಇರುವ ಕಾಣಿಸ್ತಾ ಇರುತ್ತೆ. ಏನ್ ಬರಿಬೇಕು, ಫಸ್ಟ್ ಯಾವ ಪರೀಕ್ಷೆ ಅಂತಾನೆ ನೆನಪಾಗಲ್ಲ. ಪರೀಕ್ಷೆ ಕೂತಾಗ ಕ್ವಶನ್ ಪೇಪರ್ ನೋಡಿದ್ಮೇಲೆ ಗೊತ್ತಾಗುತ್ತೆ, ಓ ಇವತ್ತು ಗಣಿತ ಅಂತ. ಆಮೇಲೆ ನಿಧಾನಕ್ಕೆ ಲೆಕ್ಕ ಮಾಡ್ಲಿಕ್ಕೆ ಹೋದಾಗಂತೂ ನಾನು ಇಷ್ಟು ವೀಕಾ ಲೆಕ್ಕದಲ್ಲಿ ಅಂತೆಲ್ಲ ತಲೆ ಬಿಸಿ ಶುರು ಆಗುತ್ತೆ. ಅಂದ್ರೆ ನಾವು ಓದಿದ್ದು, ನಾವು ತಿಳ್ಕೊಂಡಿದ್ದು, ನಾವೇ ಅಧ್ಯಯನ ಮಾಡಿದ್ದು, ಬರುತ್ತೆ ಅಂತ ಧೈರ್ಯ ತಂದ್ಕೊಂಡದ್ದು ನಾವೇ. ಆದ್ರೆ ಆ ಪ್ಲೇಸಿಗೆ ಬಂದಾಗ ನಮ್ಗೆ ಏನು ನೆನಪಾಗಲ್ಲ. ಈ ರೀತಿ ದೇವತೆಗಳು ನಮ್ಮೊಳಗೆ ನಿಂತು ತಮ್ಮ ವ್ಯಾಪಾರಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾಗ ಹೊಳೆಸುವುದು, ನೆನಪಿಗೆ ಭರಿಸುವುದು, ಬಂದದ್ದು ಕ್ಲಾರಿಟಿ ಇರುವುದು, ಅದನ್ನ ವಾಕ್ಯ ರೂಪಕ್ಕೆ ತರುವುದು, ವಾಕ್ಯ ರೂಪಕ್ಕೆ ತರುವಾಗ್ಲೂ ಅದು ತಪ್ಪಿಲ್ಲದಂತೆ ಬರುವುದು. ಬಂದೆಲ್ಲ ಆದ್ಮೇಲೆ ಬರೆಯುವಾಗ ಎಡವಟ್ಟಾದ್ರೆ ತಲೆಗೆ ನೆನಪು ಸರಿಯಾಗಿತ್ತು, ಪಾಠ ಚೆನ್ನಾಗಿ ನೆನಪಾಯ್ತು, ಅರ್ಥನೂ ಆಯ್ತು, ನಂಗೆ ಬಂತು ಅಂತಾನು ಗೊತ್ತಾಯ್ತು. ಲೆಕ್ಕ ಮಾಡುವಾಗ 5 ಬರೆಯುವಲ್ಲಿ 4 ಬರ್ದ್ರೆ, ಅಥವಾ 5 ಬರೆಯುವುದನ್ನೇ ಅದನ್ನು ಎಸ್ ಅಂತ ಬರ್ದು ಅದ್ರ ಮೇಲೆ ಒಂದು ಕಾಟ್ ಏನೋ ಡಾಲರ್ ಚಿಹ್ನೆ ಬರ್ದಿದ್ದಾನೆ ಅಂತ ಅನ್ಕೊಂಡು ಅವರು ತಪ್ಪಾಕಿ ಕಳಿಸ್ಬಿಡ್ತಾರೆ. ಕೈಯಲ್ಲಿ ಎಡವಟ್ಟಾಯ್ತು ಅಂದ್ರೆ ಗೆರೆ ಬರೆಯುವ ವಿಷಯದಲ್ಲಿ, ಅಥವಾ 0 ಹಾಕೋದ್ರಲ್ಲಿ 1 0 ಬಿಟ್ಟೋಯ್ತು. ಅವನು 10 ಲಕ್ಷ ಕೊಡಬೇಕು ಅಂತ ಹೇಳಿದ್ದ, ಇವನು 10,000 ಕೊಟ್ಟು ಬಂದಿರ್ತಾನೆ. ಯಾರು ಕೊಡ್ತಾರೆ ನಿನಗೆ 2 ಎಕರೆಗೆ ಒಂದು 10,000ಕ್ಕೆ ಅಂತೆಲ್ಲ ತಲೆ ಶುರುವಾಗುತ್ತೆ. ಹಾಗೆ ಚೂರು ಇಂದ್ರಿಯಗಳಲ್ಲಿ ದೇವತೆಗಳು ಕೆಲಸ ಮಾಡದೇ ಇದ್ರು ಕೂಡ ನಮ್ಮ ಶಕ್ತಿ ಕುಂದಿ ಹೋಗುತ್ತೆ. ಹಾಗಾಗಿ ದೇವತೆಗಳಿಂದ ಸೋಮರಸ ಅಂದ್ರೆ ಉತ್ಸಾಹ ಶಕ್ತಿ ಮತ್ತು ಪರಾಕ್ರಮ ಮತ್ತು ಸಹನ ಶಕ್ತಿ, ಈ ಶಾರೀರಿಕ ಬಲ, ಚಟುವಟಿಕೆಯನ್ನ ಹುಟ್ಟಿಸುವಂತಹ ಶಾರೀರಿಕ ಬಲ, ಇದು ಹಾಲಿನ ರೂಪದಿಂದ ದೇವತೆಗಳು ತಗೊಂಡು ಮನುಷ್ಯನಿಗೆ ಬೇಕಾದದನ್ನ ಕೊಡುವುದಕ್ಕೆ ಪ್ರಯತ್ನಿಸಿದ್ರು ಅಂತ ಅಲ್ಲಿಗೆ 15 ಶ್ಲೋಕ ಆಯಿತು. ಮತ್ತೆ 16ನೇ ಶ್ಲೋಕದಿಂದ ದೈತ್ಯರ ಪರವಾಗಿ ಪ್ರಹ್ಲಾದ ಬಂದ, ಗಂಧರ್ವಾಪ್ಸರೆಯರ ಪರವಾಗಿ ವಿಶ್ವಾವಸು ಅನ್ನುವಂತಹ ಕರುವನ್ನು ತಂದ. ಹೀಗೆಲ್ಲ ಬೇರೆ ಬೇರೆ ದೇವತಾ ವರ್ಗದಿಂದ ಪ್ರತ್ಯೇಕ ಗುಂಪುಗಳಿಂದ ಒಬ್ಬೊಬ್ರು ಕರುವನ್ನ ತಂದು ಭೂಮಿಯಿಂದ ತಮಗೆ ಬೇಕಾದ ಸಂಪತ್ತನ್ನ ಸ್ವೀಕರಿಸಿಕೊಂಡು ಹೋದ್ರು ಅನ್ನುವ ಮಾತು ಬರುತ್ತೆ. ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಓಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ತು ಮಂಗಲಾತ್. ಕ್ಷೇಮಂ ನ ವಿಂದಂತೆ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮ ಹರಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.